ಹೀಗೆ ಹೇಳ್ತಾರೆ, ಪ್ರೀತಿ ಕುರುಡು ಅಂತ. ಆದರೂ ಅದನ್ನು ಮಾಡಿದವರು ಅದರ ವಿರುದ್ಧ ಹೇಳ್ತಾರೆ. ಪ್ರೀತಿ, ಅವರು ಹೇಳ್ತಾರೆ, ಅವರಿಗೆ ಸ್ಪಷ್ಟ ಅರಿವು ಕೊಡ್ತದೆ ಅಂತ. ಸ್ವಭಾವದಲ್ಲಿ ದೃಢತೆ, ನಿರೊಮ್ಮಳ ಮನಸ್ಸು, ಬಲ ಮತ್ತು ನಡತೆ ಹೃದಯಕ್ಕೆ ಹತ್ತಿರವಾದದ್ದು. ಹೌದು, ಪ್ರೀತಿ ಒಂದು ಪಶುವಿನಂತೆ. ಆದರೆ ಅದೇನು ಅಂತಹ ಕಠಿಣದಲ್ಲ ಜೀವನಕ್ಕಿಂತ. ಸೈಕ್ ಸೈಕ್ ಯಾವುದೇ ಓರ್ವ ತರುಣಿ ಮತ್ತಾಕೆಯ ಶ್ರೀಮಂತ ಕುಟುಂಬ ಗಡಾನ ಹುಡುಕಿ ತೆಗೆಯುತ್ತದೆ. ನನ್ನ ಮಗಳು ಎಲ್ಲಿದ್ದಾಳೆ? ಇಲ್ಲಿದ್ದೇವೆ ಅಮ್ಮ. ಆದರೆ ನಿನ್ನ ಸಹೋದರಿ ಎಲ್ಲಿದ್ದಾಳೆ? ಓ, ಸೈಕಿ, ಆಕೆ ಹೊರಗಡೆ ಇದ್ದಾಳೆ ಪ್ರಿಯಕರನ ಜೊತೆಗೆ. ಓ, ತುಂಬಾ ಒಳ್ಳೆಯದು. ಇದು ಆಕೆಯ ಅಂತಿಮ ಆಯ್ಕೆಯೇನು? ನಾನದರ ಬಗ್ಗೆ ಯೋಚಿಸಿಲ್ಲ ಅಪ್ಪ. ಆದರೆ ಯಾಕೆ? ನೀವಿಬ್ಬರು ಒಬ್ಬೊಬ್ಬ ಅರಸಕುಮಾರನನ್ನು ಹುಡುಕಿಕೊಂಡಿದ್ದೀರಿ. ಮತ್ತಾಕೆ ಆಕೆ ಇನ್ನೂ ಹಾಗೇ ಉಳಿದಿರಬೇಕು? ಆಕೆ ಅತಿ ಸುಂದರವಾಗಿದ್ದಾಳೆ. ಪುರುಷರು ಆಕೆಯನ್ನು ಸಂಭಾಳಿಸೋದಕ್ಕೆ ಹೆದರುತ್ತಾರೆ ಮತ್ತು ಹೇಳ್ತಾರೆ ವೀನಸ್ಗೆ ತನ್ನ ಚೆಲುವಿಕೆ ಬಗ್ಗೆ ಹೊಟ್ಟೆ ಕಿಚ್ಚಿದೆ ಅಂತ. ಏನೋ, ಚೆಲುವಿಕೆಯ ದೇವತೆ ಸ್ವತಃ ಹೊಟ್ಟೆ ಕಿಚ್ಚು? ಹೊಟ್ಟೆ ಕಿಚ್ಚು ಹಾಗೆ ಇದೇನು? ಅಸಂಗತ. ಹಾಗೆ ಕಾಣುತ್ತದೆ ನನ್ನೊಡತಿ. ಮತ್ತೆ ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ? ಆಕೆ ಅತಿಯಾದ ಚೆಲುವೆ ಏನು ಹೇಳಿ? ನನ್ನ ಮಗನನ್ನು ಕರೆದುತ್ತಾ ಅಲ್ಲಿಗೆ ಹೋಗಿ ಆತ ಎಚ್ಚರವಾಗಿದ್ದರೆ ನೋಡಿಕೊಂಡು ಬಾ. ನನ್ನ ಕರೆದೆ ಅವ್ವ? ನನ್ನ ಮಗನೇ, ನಿನಗೆ ಒಂದು ಮಹತ್ವದ ಕೆಲಸವಿದೆ. ಅತಿ ಮಹತ್ವದ ಕೆಲಸವದು. ದಿನಗಳು ಕಳೆದಂತೆ ಪಕ್ಕದ ಪಟ್ಟಣಗಳಿಂದ ಶ್ರೀಮಂತರು ಬಂದರು ಖ್ಯಾತ ಸೈಕಿಯನ್ನು ನೋಡುವುದಕ್ಕಾಗಿ. ಇದು ವೀನಸಳಿಗೆ ಸಿಟ್ಟನ್ನು ತಂದಿತು. ಆಕೆ ಅಂದುಕೊಂಡಿದ್ದು ತನ್ನನ್ನು ಮಾತ್ರ ಅಂತ ಅಕ್ಕರೆಯಿಂದ ನೋಡಬೇಕೆಂದು. ಆಕೆಯ ಯೋಚನೆ ಕೂಡ ಸರಳವಾಗಿತ್ತು. ಮನ್ಮಥನ ಬಾಣ ಜೀವನವಿಡೀ ಸುಖವಿಲ್ಲ, ದುಃಖ ತರುತ್ತದೆ ಎಂದು ತಿಳಿದಿದ್ದಳು. ತನ್ನ ಮಗನಿಗೆ ಸೂಚಿಸಿದ್ದಳು ಅಪೂರ್ವ ಸೈಕಿಯನ್ನು ಗಾಯಗೊಳಿಸೆಂದು. ಹಾಗೆ ಮಾಡುವುದರಿಂದ ಆಕೆ ಮಾನವರಲ್ಲೇ ಅತ್ಯಂತ ತುಚ್ಛ ಹಾಗೂ ಅಂಜಿಕೆ ಬರುವಂತ ವ್ಯಕ್ತಿಯ ಜೊತೆಗೆ ಪ್ರೀತಿಸುವಂತಾಗುತ್ತದೆ. ಇಲ್ಲಿ ಎದರುವ ಮನುಷ್ಯರಿಗೂ ಸಹ ಒಂದೊಂದು ಸಲ ಅತ್ಯಂತ ಸರಳ ಉಪಾಯವೂ ಕೂಡ ಕೈಗೂಡುವುದಿಲ್ಲ. ನನ್ನ ಮಗನಿಂದ ಇನ್ನೂ ಉತ್ತರವಿಲ್ಲ? ಇಲ್ಲ ಒಡತಿ, ನಾವು ಅವರನ್ನು ಎಲ್ಲಾ ಕಡೆಯಲ್ಲೂ ಸರಿಯಾಗಿ ಹುಡುಕಿದೆವು, ಎಲ್ಲೂ ಸಿಗಲಿಲ್ಲ. ಸಿಗಬಾರದು ಎಂದುಕೊಂಡಿರುವ ಅಭಿಲಾಷವುಳ್ಳವರು ಸಿಗೋದು ವಿರಳ. ಇದಕ್ಕೆ ಅವರ ವಿಫಲತೆಯೇ ಕಾರಣ. ನಾನದನ್ನು ಸ್ವತಃ ನೋಡುವ ಕಾಲ ಈಗ ಬಂದಂತಿದೆ. ಹೌದು, ನನ್ನ ಅಕ್ಕರೆಯ ಸೈಕಿ, ನಿನ್ನ ಸುಂದರವಾದ ಕಣ್ಣುಗಳು ಆರಾಮ ಮಾಡಲಿ. ಇಂದು ರಾತ್ರಿ ಮನುಷ್ಯರ ಕಣ್ಣುಗಳು ಪ್ರೇರಣೆಗಾಗಿ ನೋಡದಂತೆ ಇರಲಿ ನಿನ್ನನ್ನು. ಆ ದಿನದಿಂದ ಯಾರೂ ಸೈಕಿಯನ್ನು ಪ್ರೀತಿಸುವುದಕ್ಕೆ ಮುಂದೆಯೂ ಸಹ ಬರಲಿಲ್ಲ. ಆತನನ್ನು ಕಡೆಗಣಿಸಿದರು. ಒಮ್ಮೆ ಪ್ರಸಿದ್ಧವಾದ ಪಟ್ಟಣ ತೊಂದರೆಯಲ್ಲಿ ಮುಳುಗಿತು. ಅಂಗಡಿಗಳು ಮುಚ್ಚಿದವು ಮತ್ತು ವ್ಯಾಪಾರಿಗಳು ಪ್ರಗತಿಗಾಗಿ ವಲಸೆ ಹೋದರು. ಅಷ್ಟೊಂದು ಭೀಕರವಾಗಿತ್ತು ವೀನಸ್ಸಳ ಮನಸ್ಸು. ಪುರುಷ ಮತ್ತು ಸ್ತ್ರೀಯರು ಆಕೆಯಿಂದ ದೂರವಿದ್ದರು, ಶಾಪಗ್ರಸ್ತವಾಗುವ ಭಯದಿಂದ. ತಮ್ಮ ಮಗಳು ಓರ್ವ ದಾಸಿಯಂತೆ ಇರುವುದು ಇಷ್ಟವಿರಲಿಲ್ಲ. ಅರಸ ಅರಸಿಯರು ಸಹಾಯಕ್ಕಾಗಿ ತುಂಬಾ ಪ್ರಯತ್ನಪಟ್ಟರು. ನೀನು ನಿಖರವಾಗಿ ಹೇಳುತ್ತಿರುವೆ. ಎಲೆಗಳು ಎಂದೂ ಸುಳ್ಳು ಹೇಳುವುದಿಲ್ಲ. ಅರಸುಕುಮಾರಿ ನರಮನುಷ್ಯನ ಮದುವೆ ಎಂದೂ ಆಗುವುದಿಲ್ಲ. ಮರೆತ ಪರ್ವತದಲ್ಲಿ ಆಕೆಗಾಗಿ ಕಾಯುತ್ತಿರುವ ಆತನಿಗೆ ಆಕೆಯನ್ನು ಕೊಡುತ್ತಾರೆ. ದೇವರು ಹಾಗೂ ಮಾನವರು ಆತನಿಗೆ ಹೆದರುತ್ತಾರೆ. ಇದು ಸಾಧ್ಯವಿಲ್ಲ. ನನ್ನನ್ನು ಕ್ಷಮಿಸಿಬಿಡು ಮಗಳೇ.
ನಾವೇನು ಮಾಡಬೇಕು? ಪರ್ವತದ ತುದಿ ತನಕ ಜೊತೆಗೆ ಹೋಗಿ. ಆಕೆಯ ಪತಿ ಬರುತ್ತಾನೆ. ಬಳಿಕ ಆಕೆಯನ್ನು ಪತ್ನಿಯಾಗಿ ಸ್ವೀಕರಿಸ್ತಾನೆ. ಆದರೆ ನಾವಾತನನ್ನು ಹೇಗೆ ಗುರುತು ಹಿಡಿಯಬೇಕು? ಆತನನ್ನು ಗುರುತು ಹಿಡಿಯುವುದು ಇರೋದೇ ಕಷ್ಟವಲ್ಲ. ಆತನೋರ್ವ ಡ್ರ್ಯಾಗನ್. ಈಗಾಗೋಕೆ ಸಾಧ್ಯವಿಲ್ಲ. ಅದು ಕರೆಯಲ್ಲ. ಸೈಕಿ, ಏನು ಮಾಡುತ್ತಿದ್ದೀಯಾ ನೀನು? ಎಲ್ಲಿಗೆ ಹೋಗುತ್ತಿದ್ದೀಯಾ? ನನ್ನಿಂದಾಗಿಯೇ ದೇವತೆ ಸಿಟ್ಟಿಗೆ ಬಂದಿದ್ದಾಳೆ. ಹೋಗೋದಕ್ಕೆ ಬಿಡಿ ಅಪ್ಪ. ಸೈಕಿ, ಇಲ್ಲ, ನಿಲ್ಲು. ನಾನಾಕೆಗೆ ಶರಣಾದರೆ ಮತ್ತೆ ಪಟ್ಟಣವು ಪ್ರಗತಿ ಹೊಂದುತ್ತದೆ. ಹಾಗೆ ಮಾಡಬೇಡ. ನನ್ನನ್ನು ಹೋಗುವುದಕ್ಕೆ ಬಿಡಿಯಲ್ಲ ಅಪ್ಪ. ಆಗ ಸೈಕಿ ಓಡಿದಳು. ಸೈಕಿ! ಪರ್ವತದ ತುದಿಯ ತನಕ ಜೊತೆಗೆ ಹೋಗಿ ಆಕೆಯ ಭಾಗ್ಯ ಬರುತ್ತದೆ ಬಳಿಗೆ. ಆದರೆ ದೈವ ಆಕೆಗೆ ಎದುರು ಬರುತ್ತದೆ. ನೀನ್ಯಾಕೆ ಎದೆಗುಂದಿದ್ದೀಯಾ? ನನ್ನ ಕ್ಷಮಿಸು. ಎಲ್ಲವೂ ಕಂಡಂತೆ ಕೆಟ್ಟದಾಗಿಲ್ಲ. ಏನು? ಎಲ್ಲಿ? ಮತ್ತೆ ನೀನು ಯಾರು? ನನ್ನ ಹೆಸರು ಜಫರ್. ಪಶ್ಚಿಮದ ಗಾಳಿ ನಾನು. ಧನ್ಯವಾದ. ಅದು ಇನ್ನೂ ಒಳ್ಳೆಯದು. ನಿನಗೆ ತುಂಬಾ ಸ್ವಾಗತ. ನೀನು ತಯಾರಿದ್ದೆ? ಯಾತಕ್ಕೆ ತಯಾರು? ನನ್ನ ಒಡೆಯನ ಭೇಟಿಗಾಗಿ. ನೀವು ಒಡೆಯ? ನಾನು ಹೆದರಬೇಡ, ನಿನಗಿಲ್ಲಿ ಯಾವ ಅಪಾಯವೂ ಇಲ್ಲ. ಓ, ನನ್ನ ಶರಣು. ನೀವು ನೋಡುವುದೆಲ್ಲವೂ ನಿಮ್ಮದೇ. ವಿನಯಶೀಲ ಅರಸಕುಮಾರಿ, ಹೆದರದಿರಿ. ನಮಗೆ ಕೇವಲ ಅಪ್ಪಣೆ ಮಾಡಿ. ನಿಮ್ಮ ಸೇವೆಗಾಗಿಯೇ ನಾವಿದ್ದೇವೆ. ನಾವು ಕರುಣೆಯುಳ್ಳ ಆತ್ಮಗಳ ನೆರವಿನಿಂದ ತರುಣಿ ಅರಸುಕುಮಾರಿಗೆ ಹೊಸ ಅರಮನೆಯ ತೋರಿಸಲಾಯಿತು. ಖಂಡಿತವಾಗಿ ಆಕೆ ಯೋಚಿಸಿದಳು ತನ್ನ ಗಂಡ ಯಾವುದೇ ದುರಾತ್ಮನಲ್ಲ ಎಂದು. ಆದರೆ ವಿಚಿತ್ರ ಸಾಮರ್ಥ್ಯ ಇದ್ದಾತ. ಇತರ ಆತ್ಮಗಳಂತೆ ಅಜೇಯನಂತೆ ರಾತ್ರಿಯಾದಾಗ ಆತ್ಮ ಬರುತ್ತಾನೆ. ಆತನ ಧ್ವನಿ ದೇವರ ಧ್ವನಿಯಂತೆ ಮಧುರವಾಗಿದೆ. ಕೇವಲ ಅದೊಂದೇ ಭಾಗ ಆಕೆಗೆ ಗೊತ್ತಿದೆ. ಆಗಾಗ ಆಕೆ ಹಗಲಲ್ಲೂ ಜೊತೆಗಿರುವಂತೆ ಪ್ರಾರ್ಥಿಸಿಕೊಳ್ಳುತ್ತಾಳೆ. ಆಗ ಆತನನ್ನು ನೋಡಬಹುದು ಎಂದು. ಆದರೆ ಆತ ಹಾಗೆ ಮಾಡುವುದೇ ಇಲ್ಲ ಎಂದು ಶಂಕಿಸಬೇಡ ನನ್ನ ಪ್ರೀತಿಯ ಸೈಕಿ. ಕೇವಲ ಪ್ರೀತಿಯನ್ನು ಮಾತ್ರ ನಿನ್ನಿಂದ ಅಪೇಕ್ಷಿಸುತ್ತೇನೆ. ನನ್ನ ನಂಬು. ಅನೇಕ ದಿನಗಳ ತನಕ ಸೈಕಿ ಸಂತೃಪ್ತ ಆಗಿದ್ದಳು. ದಿನಗಳದಂತೆ ಆಕೆ ತನ್ನ ಅವ್ವ ಅಪ್ಪ ಸಹೋದರಿಯರ ಬಗ್ಗೆ ಚಿಂತಿಸಹತ್ತಿದಳು. ಆಕೆಗೆ ಅಚ್ಚರಿಯಾಗ ಹತ್ತಿತ್ತು. ತನ್ನಂತೆ ಅವರು ಚಿಂತಿಸುತ್ತಿರಬಹುದೆಂದುಕೊಂಡು ಒಂದು ಇರುಳು ಆಕೆಯ ಒಂಟಿತನ ಸಹಿಸದಾಯಿತು. ಆಕೆ ತನ್ನ ಪತಿಯನ್ನು ಬೇಡಿಕೊಂಡಳು, ತನ್ನ ಸಹೋದರಿಯರು ಭೇಟಿಗೆ ಬರಬಹುದೇ ಎಂದು. ಆತ ಸುಮ್ಮನೆ ಇದ್ದ. ಆದರೆ ಆಕೆ ಬೇಡಿಕೆಯನ್ನು ತಿರಸ್ಕರಿಸಲಿಲ್ಲ. ಮರುದಿನ ಜಫರ್ ಆಕೆಗೆ ಅಚ್ಚರಿಯುಂಟು ಮಾಡಿದ. ಹೋ, ನಾನ್ ನಿಮ್ಮಿಬ್ಬರನ್ನು ಬಹಳ ನೆನಪಿಸಿಕೊಳ್ಳುತ್ತಿದ್ದೆ. ನಮ್ಮ ಅಚ್ಚರಿಯನ್ನು ನೀನು ಕಲ್ಪಿಸಿಕೋ. ಎಷ್ಟೋ ದಿನಗಳಿಂದ ನಿನ್ನ ನೋಡದೇ ಇರುವುದು. ಹೌದು, ನಾವು ನಿನಗೇನಾದ್ರೂ ಕೆಟ್ಟದಾಗುತ್ತಾ ಅಂತ ಭಯಪಡ್ತಿದ್ವೆವು. ಭಯಪಡುವ ಅಗತ್ಯವೇ ಇಲ್ಲ. ಸುರಕ್ಷತೆ ಇದ್ದೇನೆ. ಆದ್ರೆ ನೀನು ಸರಿಯಾಗಿದ್ದೀಯಾ? ಖಂಡಿತವಾಗಿ. ಯಾಕೆ ಕೇಳ್ತೀಯಾ? ನೀನು ಒಂಟಿಯಾಗಿ ಇದ್ದಂತಿದೆ. ಆದ್ರೆ ಗಂಡನೊಂದಿಗೆ ಇದ್ದಾಳೆ. ಇದೆಲ್ಲ ಆತ ಒದಗಿಸಿದ್ದಾನೆ. ಕರೆ ಬಂದ್ರೆ ಆಕಿ ಒಂಟಿಯಾಗಿಲ್ಲ ಅನಿಸುತ್ತೆ ನನಗೆ, ಅಲ್ಲ ಸೈಕಿ? ಅನೇಕ ದಿನಗಳ ನಂತರ ಸಹೋದರಿಯರು ಸೈಕಿಯ ಐಸಿರಿಯಿಂದ ಮತ್ಸರ ಪಡಹತ್ತಿದರು. ತಮ್ಮ ಮತ್ಸರ ಭಾವನೆಗಳಿಂದ ಒಂದು ಉಪಾಯ ಹೂಡಿದರು. ಸೈಕಿಯ ಯೋಗ್ಯ ಬದುಕನ್ನು ಹಾಳು ಮಾಡುವುದಕ್ಕೆ. ಆಗಲು ಬಿಡೋದಿಲ್ಲ. ಸೈಕಿ ಸಹೋದರಿ, ನಿನ್ನ ಗಂಡ ಹೇಗೆ ಕಾಣುತ್ತಾನೆಂದು ನೋಡುವ ಆಸೆ ನಿನಗಿಲ್ಲವೇ? ಖುಷಿ ಇದೆ ನನಗೆ. ಆದ್ರೆ ಅವರ ಇಚ್ಛೆ ವಿರುದ್ಧ ಹೋಗೋದಿಲ್ಲ. ಅವರು ಒಳ್ಳೆಯವರು, ಪ್ರೀತಿಸುವ ಗಂಡ ಕೂಡ. ನೀನು ಹೇಗೆ ನಂಬುತ್ತೀಯಾ? ನಿನ್ನ ಡ್ರ್ಯಾಗನ್ ಗಂಡ ನಿನಗೆ ಖುಷಿ ತಂದು ತಾನು ಸುಖ ಪಡುತ್ತಿದ್ದಾನೆ. ಇಲ್ಲ, ನಿಮ್ಮದು ತಪ್ಪು ಭಾವನೆ. ಹಾಗಾದರೆ ನಾವು ತಪ್ಪು ಭಾವಿಸಿಕೊಂಡಿದ್ದೇವೆಂದು ಸಿದ್ಧಪಡಿಸು. ದೀಪವನ್ನು ಹಿಡಿದುಕೊಂಡು ಅವರು ಮಲಗಿದಾಗ ನೀನು ಹೋಗಿ ನೋಡು. ಇದನ್ನು ತೆಗೆದುಕೊಂಡು ಹೋಗು. ಏನು? ಯಾಕೆ? ಒಳ್ಳೆಯದು. ಅವರು ನೀನು ಹೇಳಿದಂತೆ ಇದ್ದರೆ
ನಿನಗಿದು ಅಗತ್ಯ ಇರೋದಿಲ್ಲ. ಆದರೆ ನಾವು ಭಾವಿಸಿದಂತೆ ಇದ್ದರೆ ಇದನ್ನು ಬಳಸು, ಮತ್ತೆ ಆತನ ಎಲ್ಲ ಸಂಪತ್ತು ನಿನ್ನದಾಗುತ್ತದೆ. ನಾನದನ್ನು ಮಾಡುವುದಿಲ್ಲ. ಇದರ ಬಗ್ಗೆ ಯೋಚಿಸು ಸೈಕಿ. ದಿನಗಳು ಹುರುಳಿದ್ದವು. ಸೈಕಿ ಸಹೋದರಿಯರ ಮಾತನ್ನು ತೀರಾ ಯೋಚಿಸಿ ಹತ್ತಿದಳು. ಆಕೆ ಯೋಚಿಸುವಾಗ ಆಕೆಗದು ಸರಿ ಎಂದು ಅನಿಸಹತ್ತಿತು. ಅಂದರೆ ಬಿಡಿಸಲಾರದ ಒಗಟಿನಂತೆ, ಕಳೆದು ಹೋದ ವಸ್ತುವಿನಂತೆ. ಆಕೆ ನೋಡಿಯೇ ಬಿಡಬೇಕೆಂದುಕೊಂಡಳು. ಓ ಸೈಕಿ, ನಿನಗ್ಯಾಕೆ ಸಂಶಯವಿದೆ? ನಂಬಿಕೆ ಇಲ್ಲದ ಪ್ರೀತಿ ಪ್ರೀತಿಯಾಗಿ ಬೆಳೆಯೋದೇ ಇಲ್ಲ. ನಾನೇನಂತದ್ದು ಮಾಡಿದೆ? ಸೈಕಿ ತನ್ನ ಪ್ರೀತಿಯ ಪತಿಯನ್ನು ಅನೇಕ ದಿನಗಳವರೆಗೆ ಸಂಶೋಧನೆ ಮಾಡಿದ್ದಳು. ಆದರೆ ಹುಡುಕಲು ಆಗಲಿಲ್ಲ. ಆಕೆಯ ನಾಚಿಕೆ ಪಟ್ಟುಕೊಂಡು ಎದೆಗುಂದಿದಳು. ಆಕೆ ಬೇರೆ ಎಲ್ಲಿಯೂ ಹೋಗದೆ ವೀನಸ್ ಸ್ಥಳ ಹತ್ತಿರ ಹೋಗಬೇಕೆಂದುಕೊಂಡಳು. ನಾನು ನನ್ನ ಪತಿಯನ್ನು ನೋಡುವುದಕ್ಕೆ ಬಂದಿದ್ದೇನೆ. ನಿಮ್ಮ ಮಗ, ಕೃಪೆ ತೋರಿ ನೆರವಾಗುತ್ತೀರಾ ನನಗೆ? ಯಾಕೆ ನೀ ಆತನನ್ನು ನೋಡುತ್ತೀಯಾ? ಆತನನ್ನು ನೋಡುವುದಕ್ಕೆ ಆಗೋದಿಲ್ಲ. ಅವರನ್ನು ಪ್ರೀತಿಸುತ್ತೇನೆ. ಪ್ರೀತಿಯ ಬಗ್ಗೆ ನಿನಗೇನು ಗೊತ್ತಿದೆ? ಅವರಿಲ್ಲದೆ ನನ್ನ ಅಸ್ತಿತ್ವವಿಲ್ಲ. ನನ್ನ ಭಾವನೆ ಶೂನ್ಯವಾಗಿದೆ. ನಾನು ಶೂನ್ಯಳಾಗಿದ್ದೇನೆ. ನೀನೋರ್ವ ಪ್ಯಾಲಿ ತರುಣಿ ಇದ್ದಿ. ನಿನಗೆ ನಿನ್ನದೇ ಆದ ಸ್ವಂತಿಕೆ ಅಂತ ಅನ್ನೋದೇ ಇಲ್ಲ. ನೀವು ಸರಿಯಾಗಿ ಹೇಳಿದ್ರಿ. ಬಂದದ್ದು ತಪ್ಪಾಯಿತು. ನಿಲ್ಲು. ನಿನಗೆ ಒಂದೇ ಒಂದು ದಾರಿ ಇದೆ, ನಿನ್ನ ನಿಜವಾದ ಪ್ರೀತಿಯ ಹುಡುಕುವುದಕ್ಕೆ. ಮತ್ತದು ವಿಧೇಯತೆಯಿಂದ ಸೇವೆ ಮಾಡೋದು. ಸೇವೆ? 3 ಕರ್ತವ್ಯಗಳು, 3 ಸರಳ ಕರ್ತವ್ಯಗಳು. ಅವನ್ನು ಪೂರ್ತಿ ಮಾಡು. ನಂತರ ನಾನು ನನ್ನ ಮಗನೊಂದಿಗೆ ಮಾತನಾಡುತ್ತೇನೆ ನಿನ್ನ ಪರವಾಗಿ. ನಾನೇನು ಮಾಡಬೇಕು? ಪ್ರೀತಿಯ ಪಾತ್ರಕ್ಕೆ ಕಠಿಣ ಪರಿಶ್ರಮ ಮಾಡಬೇಕು. ಆದ್ದರಿಂದ ಈ ಕೋಣೆಯಲ್ಲಿಯ ಎಲ್ಲವನ್ನು ನೀನು ಬೇರೆಯಾಗಿಡಲೇಬೇಕು. ಮೊತ್ತವನ್ನು 4 ಶಿಷ್ಟಾದ ಭಾಗಗಳನ್ನು ಮಾಡು. ಏನು? ನಾನು ಜೀವನವಿಡೀ ಕೆಲಸ ಮಾಡಬೇಕು ಮತ್ತೀ ದೊಡ್ಡ ಕೆಲಸವನ್ನು ಪೂರ್ತಿ ಮಾಡುವುದಕ್ಕೆ? ಅದಕ್ಕೆ ನೀನು ಕಠಿಣ ಪರಿಶ್ರಮ ಮಾಡಲೇಬೇಕು. ನಾನು ಕೊಂಡಂಗೆ ಇವತ್ತು ರಾತ್ರಿಯಲ್ಲಿಯೂ ಮುಗಿಯಬೇಕು. ಇವತ್ತು ರಾತ್ರಿ? ಇದು ಸಾಧ್ಯವಾಗದ ಮಾತು. ಹಾಗಾದ್ರೆ ನೀನು ಮಾಡಿ ತೋರಿಸು ಮತ್ತು ನಿನ್ನ ಗಂಡನಿಗೆ ನೀ ಎಷ್ಟು ಬಲವಂತೆ ಎಂದು ತೋರಿಸು. ಸೈಕಿ ಹಳ ಹತ್ತಿದಳು. ಆಕೆ ತನ್ನ ಸುತ್ತಲೂ ಕಾಳುಗಳು ಚಲಿಸುತ್ತಿರುವುದನ್ನು ನೋಡಿದಳು. ಇರುವೆಗಳ ಸಾಲುಗಳು, ಇರುವೆಗಳ ಒಂದೊಂದು ದೊಡ್ಡ ಸೈನ್ಯಪಡೆ ನೆಲದಿಂದ ಹೊರಬಂದಿತು. ಮತ್ತೆ ಎಲ್ಲ ಕಾಳುಗಳನ್ನು ಬೇರ್ಪಡಿಸಹತ್ತಿತು. ದಿನವಿಡೀ ಸೈಕಿ ಹಾಗೂ ಆಕೆಯ ಚಿಕ್ಕ ಇರುವೆಯ ಸೈನ್ಯಪಡೆ ಜತೆಯಾಗಿ ಅಸಾಧ್ಯವಾದ ಕೆಲಸವನ್ನು ಪೂರ್ತಿ ಮಾಡಹತ್ತಿದವು. ಮೋಸಗಾತಿ ಹುಡುಗಿ, ನನ್ನ ಕ್ಷಮಿಸಿ. ನಾನು ನಿದ್ದೆ ಮಾಡಿರಬಹುದು. ನಿಮಗೆ ಹಿಡಿಸಿತೇನು? ಹಿಡಿಸೋದು ಹೀಗಾಗಲು ಸಾಧ್ಯವಿಲ್ಲ. ಇದು ನನ್ನ ಮಗನ ಕೆಲಸವಾಗಿದೆ, ನಿನ್ನದು ಅಲ್ಲ. ಆದರೆ ಚಿಂತಿಸಬೇಡ. ಆದಷ್ಟು ಬೇಗನೆ ನೀನು ಏನೂ ಅಲ್ಲ ಆತನಿಗೆ. ನೀನಿದನ್ನು ತಿನ್ನು ಮತ್ತೆ ಸರಿಯಾಗಿ ಮಲಗು. ನಿನಗದು ಅಗತ್ಯವಿದೆ. ಮರುದಿನ ಮುಂಜಾನೆ ವೀನಸ್ ಸೈಕಿಯನ್ನು ಸಮೀಪದ ವಲಯ ದಂಡೆಗೆ ಕರೆದೊಯ್ದಳು. ಇನ್ನೊಂದು ದಂಡೆಯನ್ನು ತೋರಿಸುತ್ತಾ ಹೇಳಿದಳು, ಆ ಕಡೆ ಕಾಣುವ ಅರಣ್ಯವನ್ನು ನೋಡುತ್ತಿದ್ದೀಯಲ್ಲ? ಹೌದು. ಅಲ್ಲಿ ಕುರಿಗಳ ಹಟ್ಟಿಯೊಂದಿದೆ. ಅದರಲ್ಲಿ ಕುರಿಗಳೇ ಇಲ್ಲ. ಆ ಕುರಿಗಳು ಸ್ವರ್ಣದ ಉಣ್ಣೆಯನ್ನು ಹೊಂದಿವೆ. ಆ ಪ್ರೀತಿಗೆ ಪಾತ್ರರಾಗಬೇಕೆಂದರೆ ದಿಟ್ಟರಾಗಿರಬೇಕು. ನಿನ್ನ ಮುಂದಿನ ಕಾರ್ಯವೆಂದರೆ ಪ್ರತಿಯೊಂದು ಕುರಿಯ ಸ್ವರ್ಣದ ಉಣ್ಣೆಯನ್ನು ತರಬೇಕು. ಅಷ್ಟೇ. ನೀನು ಕೇವಲ ಅವುಗಳ ಉಣ್ಣೆ ತರಬೇಕು ಅಷ್ಟೇ ತಾನೇ? ಅಷ್ಟೇ. ಹಾ, ಸೂರ್ಯನು ಮುಳುಗುವ ಹೊತ್ತಿಗೆ ಅಲ್ಲವೇ? ನೀನು ಜಾಣ ಹುಡುಗಿ ಇದ್ದೀಯಾ? ನಾನಿನ್ನ ಅಲ್ಲಿ ಬಿಡುತ್ತೇನೆ.
ಎಚ್ಚರದಿಂದಿರು ನಮ್ರ ಸೈಕಿ. ಅವು ಸಾಮಾನ್ಯ ಕುರಿಗಳಲ್ಲ. ನಾ ನೋಡಿದೆ. ಸೂರ್ಯ ನೆತ್ತಿಯ ಮೇಲಿರುವಾಗ ಅವು ತೋಳಗಳಂತೆ ಭೀಕರ. ಸೂರ್ಯ ಮುಳುಗುವಾಗ ಅವು ವಿಶ್ರಾಂತಿ ಮಾಡುತ್ತಾ ಕನಸು ಕಾಣುತ್ತಿರುತ್ತವೆ. ಆಗ ನೀನು ನದಿಯನ್ನು ದಾಟಿ ಅವುಗಳ ಬಂಗಾರದ ಜುಟ್ಟವನ್ನು ಪೊದೆ ಕಂಟಿಗಳಿಂದ ಬಿಡಿಸಿಕೊಂಡು ಬಾ. ಕುರಿಗಳು ಮಲಗಿಕೊಂಡ ಮೇಲೆ ಸೈಕಿಯು ಜಲಮೃಗ ಹೇಳಿದಂತೆ ಮಾಡಿದಳು. ಆಕೆ ಹೊಳೆಯನ್ನು ದಾಟಿದಳು. ಜಾಗೃತಿಯಿಂದ ತನಗೆ ಬೇಕಾದ ಎಲ್ಲಾ ಬಂಗಾರದ ಜುಟ್ಟಗಳನ್ನು ತೆಗೆದುಕೊಂಡಳು. ತನ್ನ ಕೈ ತುಂಬ ಆಕೆ ತಿರುಗಿ ವೀನಸ್ ತೋರುವ ಹೊತ್ತಿಗೆ ಹೊಳೆ ದಾಟಿ ಈಚೆಗೆ ಬಂದಳು. ತೆಗೆದುಕೊಳ್ಳಿ ನಿಮ್ಮ ಸ್ವರ್ಣ ಉಣ್ಣೆಗಳನ್ನು. ನಶ್ವರ ಪ್ರಾಣಿಗಳು ಇದರಿಂದ ಪಾರಾಗಲಾರರು. ನೀನು ಕಠಿಣ ಪರಿಶ್ರಮ ಮಾಡುತ್ತಿ, ದಿಟ್ಟಳಾಗಿದ್ದಿ ಎಂದು ತೋರಿಸಿದೆ. ಆದರೆ ನೋಡೋಣ ಮುಂದಿನ ಕೆಲಸಕ್ಕಾಗಿ ನೀನು ಸಿದ್ಧಳಿದ್ದೀಯಾ ಎಂದು. ನನ್ನ ಪ್ರೀತಿಗಾಗಿ ಸಾವನ್ನೇ ಎದುರಿಸುತ್ತೇನೆ ನಾನು. ಮತ್ತದಕ್ಕೆ ನೀನು ತಯಾರಾಗಿರು. ಹಿಡಿ ಇದನ್ನು. ಸತ್ತವರ ಪ್ರದೇಶಕ್ಕೆ ಪ್ರಯಾಣ ಬೆಳೆಸು. ಮತ್ತಲ್ಲಿ ಪ್ರೊಫೆಸರ್ ಪಿನಾಳನ್ನು ಕೇಳು. ಸೌಂದರ್ಯದ ಕೆಲವನ್ನು ಪೆಟ್ಟಿಗೆಯಲ್ಲಿ ಇಡು ಎಂದು. ಮತ್ತದನ್ನು ನನಗೆ ತಂದುಕೊಡು ನೀನು. ಪ್ರೊಫೆಸರ್ ಪಿನಾ, ಸತ್ತವರ ಅರಸಿ. ಗಡನ ಈಗ ಹೋಗು. ನಾನೀಗ ಸಾವನ್ನು ಹೆದರಿಸಬೇಕು. ಪ್ರೀತಿಯ ಮುಖ ಮುಟ್ಟಲು ಮತ್ತೊಮ್ಮೆ ಇದೊಂದು ಸಣ್ಣ ಕೊಡುಗೆಯನ್ನು ಕೊಡಬೇಕು. ನಿಲ್ಲು ಸೈಕಿ. ನೀನು ಆ ಬಾಗಿಲುಗಳನ್ನು ದಾಟಬೇಕು. ನಾ ಸಾವನ್ನು ಸ್ವಾಗತಿಸುತ್ತೇನೆ, ನನ್ನ ಪ್ರೀತಿ ಇಲ್ಲದೆ ಬದುಕೋದಕ್ಕಿಂತ. ಅಗತ್ಯವಿಲ್ಲ. ಅದಕ್ಕಾಗಿ ಇನ್ನೊಂದು ದಾರಿ ಇದೆ. ಇನ್ನೊಂದು ದಾರಿ? ಹೌದು. ಪೆಟ್ಟಿಗೆಯನ್ನು ಬಾಗಿಲುಗಳ ಹತ್ತಿರ ಇಡು. ಪ್ರೊಫೆಸರ್ ಪಿನಾ ತನ್ನ ಸೌಂದರ್ಯವನ್ನು ಅದರಲ್ಲಿ ಇಡುತ್ತಾಳೆ. ನಾನದನ್ನು ನಿನಗೆ ತಂದು ಕೊಡುತ್ತೇನೆ. ನೀನ್ಯಾಕೆ ಮಾಡುತ್ತೀ? ನನ್ನ ಅದೃಷ್ಟವನ್ನು ನೀನು ಅನುಭವಿಸುವುದಕ್ಕೆ. ಹಿಡಿ ಇದನ್ನು. ನೀನಿಷ್ಟು ಬೇಗ ಹೇಗೆ ತುಂಬಿದಿ? ನೀನು ಅನೇಕ ಪ್ರಶ್ನೆಗಳನ್ನು ಕೇಳುತ್ತೀಯಾ? ಉತ್ತರಿಸುವುದು ಕಷ್ಟವಾಗುತ್ತದೆ. ಪೆಟ್ಟಿಗೆಯನ್ನು ವೀನಸ್ಗೆ ಕೊಡು. ಹಿಡಿ. ಹುಷಾರು, ಇದನ್ನು ತೆರೆಯಬೇಡ. ಧನ್ಯವಾದಗಳು ನನ್ನ ಗಂಡನಿಂದ, ನನ್ನಿಂದ. ಹೋಗೀಗ. ಆಕೆ ಅತ್ಯುತ್ತಮ ಪ್ರಯತ್ನ ಪಟ್ಟರೂ ಸಹ ಪೆಟ್ಟಿಗೆ ಒಳಗಿರೋದನ್ನು ನೋಡದಂತೆ ಇರದಾದಳು. ಮತ್ತಾಕೆ ಕುಪಿಡ್ ಹುಡುಕುವವರೆಗೆ ಅಲ್ಲಿಯೇ ಮಲಗಿಬಿಟ್ಟಿದ್ದಳು. ಪ್ರೀತಿ ನನ್ನನ್ನು ಮರೆತೇ ಇರಲಿಲ್ಲ. ಅದು ಹೇಗೆ ಸಾಧ್ಯ? ಪ್ರೀತಿಯ ಬಂಧನದಿಂದ ಬಂಧಿತರಾಗಿದ್ದೇವೆ. ನಮ್ಮನ್ನು ಬೇರೆಯಾಗಿಡುವುದು ಸಾಧ್ಯವಿಲ್ಲ. ಓ ನನ್ನ ಪ್ರಿಯಕರ, ನಾವಿಂದು ಒಂದು ಅದ್ವಿತೀಯ ಘಟನೆಗೆ ಸಾಕ್ಷಿದಾರರಾಗಿದ್ದೇವೆ. ಪ್ರೀತಿಯು ತಿರುಗಿ ಬಂದಿದೆ. ಸಂಕಟಗಳನ್ನು ಎದುರಿಸಿದ ನಂತರ ವಿಜಯ ಸಾಧಿಸಿ. ಇವೆಲ್ಲವೂ ಒತ್ತಟ್ಟಿಗಿರಲಿ. ಯಾರಾದರೂ ಇದ್ದೀರಿ ಮದುವೆಗೆ ವಿರೋಧಿಸುವವರು ಕುಪಿಡ್ ಹಾಗೂ ಸೈಕಿಯ ನಡುವೆ? ಒಳ್ಳೆಯದು. ಹೀಬ್ ದಯವಿಟ್ಟು. ಪಾತರಗಿತ್ತಿ ತನ್ನ ಗೂಡಿನಿಂದ ಹೊರಗೆ ಬರುವಂತೆ ಸೈಕಿ ತನ್ನ ನಶ್ವರ ಜೀವನದಿಂದ ಅಮರತ್ವವನ್ನು ಪಡೆಯುತ್ತಾಳೆ. ಅದರಂತೆ ಸೈಕಿ ಹಾಗೂ ಕುಪಿಡ್ ಜೀವನದಿಂದ ಬಾಡದ ಕುಸುಮಗಳಾಗಿ ಅರಳಿದರು ಪ್ರೀತಿಯಲ್ಲಿ. ನೋಡಿಲ್ಲಿ, ಪ್ರೀತಿ ವಿಚಿತ್ರವಾಗಿದೆ, ಆದರೆ ಜೀವನದಲ್ಲಿ ಅಂಥದ್ದೇನು ವಿಚಿತ್ರವಾಗಿಲ್ಲ. ಅವರಂತೆ